నలుగురికి సంపాసాను సిమ్ను నేర్పించడా సంపయ్యే రైతులు సంపయ్య రైతులు మేము ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಗ್ರಾಮದಲ್ಲಿ ಕಳೆದ 1 ತಿಂಗಳ ಹಿಂದೆ ನಡೆದಿದ್ದ ಜಮೀನು ಗಲಾಟೆ ಪ್ರಕರಣ ಈಗ ಹೊಸ ಆಯಾಮ ಪಡೆದುಕೊಂಡಿದೆ. ಜಮೀನು ವಿಚಾರಕ್ಕೆ ಅಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಈ ಪ್ರಕರಣದ ಹಿಂದೆ ದೊಡ್ಡ ಭೂ ಹಗರಣ ಅಡಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಕರಾಮತ್ತಿನಿಂದ ನೈಜ ಫಲಾನುಭವಿಗಳು ಇಂದು ನ್ಯಾಯಕ್ಕಾಗಿ ಕಣ್ಣೀರಿಡುತ್ತಿದ್ದಾರೆ. ವಡ್ಡರ ಅಂಜನಪ್ಪ ಎಂಬುವವರು ಕಳೆದ 70 ವರ್ಷಗಳಿಂದ ಇದೇ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಸ್ಕೆಚ್ ಮಾಡಿಸಿಕೊಂಡು ಅನುಭವದಲ್ಲಿ ಇದ್ದ ಜಾಗವನ್ನ ಇದೀಗ ಏಕಾಏಕಿ ಭೂಮಾಫಿಯಾ ಲಪಟಾಯಿಸಲು ಮುಂದಾಗಿದೆ. ಸರ್ವೆ ನಂಬರ್ ಅದಲು ಬದಲು ಮಾಡಿ ಇಲ್ಲದ ಹೆಸರಿನ ವ್ಯಕ್ತಿಯನ್ನ ಸೃಷ್ಟಿಸಿ ಅಕ್ರಮವಾಗಿ ಖಾತೆ ಮಾಡಿಕೊಡಲಾಗಿದೆ ಎಂಬುದು ಸಂತ್ರಸ್ತ ಕುಟುಂಬದ ಆಕ್ರೋಶವಾಗಿದೆ. 34 ಎಕರೆ 15 ಗುಂಟೆ ಜಮೀನಿದೆ ಸರ್, ಸರ್ಕಾರಿ ಗೋಮಾಳ. ಅದರಲ್ಲಿ 2 ಎಕರೆ ನಮ್ಮ ತಂದೆ ಒಂದು ಗ್ರಾಂಟ್ ಆದಂಗೆ ಇದೆ, ಇದರಲ್ಲಿ ರೆಕಾರ್ಡಲ್ಲಿ ಇದೆ. ಗ್ರಾಂಟ್ ಆದಾಗ ನಮಗೆ ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸರ್, ಇದು ಇಲ್ಲಿಂದ ನಮ್ಗೆ ಆಗಿರೋದಂತ ತೋರಿಸಿದ್ದಾರೆ. ಇದೆಲ್ಲ ಗುಟ್ಟೇನೆ, ಬರೀ ಗುಟ್ಟೇನೆ ಇಲ್ಲೆಲ್ಲ ಸಾಗುವಳಿ ಚೀಟಿ ಇದೆಯಾ? ಸಾಗುವಳಿ ಚೀಟಿ ಆಯಿತು, ಗ್ರಾಂಟ್ ಆಗಿರೋದು. ಅದು ನಿಮ್ಗೆ ದುರಸ್ತಿ ಆಗಿದೆಯಾ? ದುರಸ್ತಿ ಆಗಿದೆ, ಒಂದು ದುರಸ್ತಿ ಆಗಿದೆ ಸರ್, ಒಂದು ಮಿಕ್ತಾದ ನಾವೇ ಅವಾಗಿಂದ ನಾವೇ ಅನುಭವದಲ್ಲಿದ್ದೀವಿ ಸರ್. ಇನ್ನೊಂದು ಇವಾಗ ಅನುಭವದಲ್ಲಿ ಇರೋದು ಸರ್ವೆ ನಂಬರ್ 22 ಎಷ್ಟು ಎಕರೆ? 2 ಎಕರೆ ಗ್ರಾಂಟ್ ಆಗಿದೆ ಸರ್, ಅದೆಲ್ಲ ದುರಸ್ತಿ ಆಗಿದೆ. ದುರಸ್ತಿ ಆಗಿದೆ ಸರ್. ಇನ್ನೆಷ್ಟರಲ್ಲಿ ನೀವು ಇನ್ನು 5 ಎಕರೆಯಲ್ಲಿ ನಾವೇ ಉಳುಮೆ ಮಾಡಿಕೊಂಡು ಎಲ್ಲರೂ ಆವಾಗಲೂ ನಮ್ಮ ತಂದೆಗೆ ಆಗಿದೆ ಸರ್. ಇದರಲ್ಲಿ 5 ಎಕರೆ ಅಂತ ಇದೆ ನಮಗೆ. 5 ಎಕರೆ ಹದ್ಬಸ್ತಲ್ಲಿದ್ದೀರಿ? ಹದ್ಬಸ್ತಲ್ಲಿ ತೋರಿಸಿದ್ದಾರೆ. ಇಲ್ಲಿ ಕೇಳೋಣ, 5 ಎಕರೆ ಹದ್ಬಸ್ತಲ್ಲಿದ್ದೀರಿ, ಅದ್ರ ಮೇಲೆ ಬರ್ತಿದ್ದಾರೆ ಅದ್ರ ಮೇಲೆ ಬಂದು ನಮ್ಗೆ ಮಾರಿದ್ದಾರೆ ಅವರು ಅಂತ, ಅದು ಫೋರ್ಜರಿ ಡಾಕ್ಯುಮೆಂಟ್ ನಮ್ಗೆ ಮಾರಿದ್ದಾರೆ. 2017-18ರಲ್ಲಿ ನಮ್ಗೆ ಮಾರಿದ್ದಾರೆ. ಸಿಎಂ ಗ್ರಾಂಟ್ ಮಾಡಿ ನಂಗೆ ಮಾಡಿಬಿಟ್ಟು ಅದು 4-5 ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ ಸರ್. 5 ಜನ ಟ್ರಾನ್ಸಾಕ್ಷನ್. ಯಾರು ಮಾರಿದ್ದಾರೆ ಅಂತ ಹೇಳ್ತಿದ್ದಾರೆ? ಶಿವಾರೆಡ್ಡಿನೇ, ಶಿವಾರೆಡ್ಡಿ ಬೇನಾಮೆ. ಅವರಿಂದ ಶಿವಾರೆಡ್ಡಿಗೆ ಮಾರಿದವ್ರು ಯಾರು? ಶಿವಾರೆಡ್ಡಿ ಮಾರಿರೋದು, ಶಿವಾರೆಡ್ಡಿ ಗ್ರಾಂಟ್ ಆಗಿದೆ ಅಂತ ಶಿವಮ್ಮನಿಂದ ಅವ್ರ ತಂಗಿಗೆ ನಾಗಲಕ್ಷ್ಮಮ್ಮಗೆ, ರಾಜೇಶ್ವರಿ ಮತ್ತು ಅಮೃತಾಗೆ, ಅಮೃತ ಅವರಿಂದ ಗ್ರೀನ್ ಸಿರಿ ಮತ್ತು ಶಿವಾರೆಡ್ಡಿ 5 ಟ್ರಾನ್ಸ್ಫರ್ಸ್ ಆಗಿದೆ. 5 ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವ್ರು ಗೊತ್ತಾಗಲ್ಲ ಅಂತ 5 ಟ್ರಾನ್ಸ್ಫರ್ ಮಾಡಿ. ಇನ್ನು ಇಡೀ ಪ್ರಕರಣದಲ್ಲಿ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರ ನಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಭೂಮಾಫಿಯಾ ಜೊತೆ ಕೈಜೋಡಿಸಿ ಅಕ್ರಮ ಲೇಔಟ್ ನಿರ್ಮಾಣಕ್ಕೆ ಸಾಥ್ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೈತರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸದ ಅಧಿಕಾರಿಗಳು ಬಡವರ ಜಮೀನನ್ನ ಶ್ರೀಮಂತರ ಪಾಲು ಮಾಡಲು ಹೊರಟಿದ್ದಾರೆ ಎನ್ನಲಾಗುತ್ತಿದೆ. ನಮ್ದು ಬಾಗೇಪಲ್ಲಿ ನಾರೇಪಲ್ಲಿ ವಿಲೇಜ್. ವಿಷಯ ಏನಂದ್ರೆ 22 ಸರ್ವೆ ನಂಬರ್ ನಾರೇಪಲ್ಲಿದು 61 ಹೊಸದಾಗಿದೆ. ಅದರಲ್ಲಿ ಗಾರ್ಮೆಂಟ್ಸ್, ಬಾರು, ರೆಸ್ಟೋರೆಂಟ್, ಮೇ ಬ್ರಿಡ್ಜ್, ಬಾಡಿಗೆಗಳಿಗೆ ಅಂಗಡಿ ಕೊಟ್ಟಿದ್ದಾರೆ. ಸುಮಾರು ಒಂದು 10 ವರ್ಷದಿಂದ ಗಾರ್ಮೆಂಟ್ಸ್ ನಡೆಸ್ತಾ ಇದ್ದಾರೆ ಅವರು. ಅದು ಯಾವ್ದೋ ಶಿಗ್ನಾಯಕಂದಿನ್ನೇ ಪತ್ರ ತಗೊಂಡು ಬಂದು ಇಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟು ಮಾಡ್ತಿದ್ದಾರೆ. ಅದು ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ಜರಿ. ಇದು DC ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ, MLA ಸಾಹೇಬ್ರಿಗೆ ಹೇಳಿದ್ದೀವಿ. DC ಸಾಹೇಬ್ರು ಇಲ್ಲಿಗೆ ಬಂದಿದ್ರು, ಬಾಗೇಪಲ್ಲಿಗೆ ಬಂದಿದ್ರು ಸಹ ಇದುವರೆಗೂ ಅದು ಸರ್ವೆ ಮಾಡಕ್ ಬಂದಿಲ್ಲ. ಮಾಡ್ತಿರೋದು ಶಿವಾರೆಡ್ಡಿ ಅನ್ನೋರು ಮತ್ತೆ ತಹಸೀಲ್ದಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸರ್. ಇವರೆಲ್ಲ ಸೇರ್ಕೊಂಡು ಯಾರು ಆಂಧ್ರದವ್ರು ಬಂದು ಲೇಔಟ್ ಮಾಡಕ್ 4 ಎಕರೆ 38 ಗುಂಟೆ, ಅದು ಫೋರ್ಜರಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. 2005ರಲ್ಲಿ ಗ್ರಾಂಟ್ ಆಗಿದೆ ಅಂತಾರೆ, ಕ್ರಯಪತ್ರದಲ್ಲಿ 91, 92 ಮಂಜೂರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ನಮ್ಮ ಹತ್ರ ಇದ್ರೂ ಸಹ ಇದುವರೆಗೂ ಏನು ಆಕ್ಷನ್ ತಗೊಳ್ಳಿಲ್ಲ. ಅಧಿಕಾರಿಗಳು ಈ ತರ ಇದು ಮಾಡ್ತಿದ್ದಾರೆ ಸರ್. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್? ನಾವು 40 ಜನ ಇದ್ದೀವಿ. ನಮ್ ಜಮೀನ್ ಯಾವ ಕಾರಣಕ್ಕೂ ನಾವು ಲೇಔಟ್ ಮಾಡ್ಕೊಳಕ್ಕೆ ಬಿಟ್ಕೊಳಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರವರೆಗೂ ಹೋಗಕ್ಕೂ ರೆಡಿ ಇದ್ದೀವಿ. ಇನ್ನೊಂದೇನಂದ್ರೆ ಸರ್, ಸರ್ಕಾರ ನಮ್ಗೆ ಕೊಟ್ಟಿರೋ ಜಮೀನನ್ನು ಇವ್ರು ಬಂದು ಹೆಂಗ್ ಲೇಔಟ್ ಮಾಡ್ತಾರೆ ಸರ್? ಇದು ನಮ್ದೇ ಅಲ್ಲ ಸರ್, ಸುಮಾರು ಒಂದು 8 ಎಕರೆ ಏನೋ ಮಾಡ್ತಿದ್ದಾರೆ ಸರ್. ಹೆಂಗಂದ್ರೆ ಅದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವ್ರಿಗೆ ಗ್ರಾಂಟ್ ಕಾಪಿ ಇರಲ್ಲ, ಏನಿಲ್ಲ, ಅನುಭವದಲ್ಲಿ ಇರ್ತಾರೆ ಜಮೀನಲ್ಲಿ. ಅಂತ ಅವ್ರ ಹತ್ರ ಇವ್ರು 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಲೇಔಟ್ ಮಾಡಿ ಸ್ಕ್ವೇರ್ ಫೀಟ್ 2000 ಅಂತ ಸರ್. ಒಂದ್ ಸೈಡ್ ಬಂದ್ 25 ಲಕ್ಷ ಬರುತ್ತೆ ಸರ್. ಈ ತರ ಮಾಡ್ತಿದ್ದಾರೆ.
ಈ ತರ ಅಕ್ರಮ ಮಾಡ್ತಿದ್ದಾರೆ. ಅದರಿಂದ ನಾವು ನಿಮ್ ವಿಡಿಯೋ ಮುಖಾಂತರ ಬಂದಿದ್ದೀನಿ ಸರ್. ಮುಂದಿನ ಹೋರಾಟ ಇದುವರೆಗೂ ಏನು ಡಿ ಸಿ ಸಾಹೇಬ್ರು ಬಂದ್ರು ಏನು ಆಕ್ಷನ್ ತಗೋಲ್ಲ. ನೆಕ್ಸ್ಟ್ ನಾವು CM ಸಿದ್ದರಾಮಯ್ಯವರೆಗೂ ಹೋಗ್ತೀವಿ ಸರ್. ಹೋರಾಟ ಮಾಡಕ್ಕೂ ರೆಡಿ ಇದ್ದೀವಿ. ಇದು ಯಾವುದೇ ಕಾರಣಕ್ಕೂ ನಾವು ಲೇಔಟ್ ಮಾಡ್ಕೊಳ್ಳಕ್ಕೆ ಬಿಟ್ಕೊಡಲ್ಲ. ದಲಿತರ ಜಮೀನು ದಲಿತರಿಗೆ ಇರ್ಬೇಕು ಸರ್. ಕಳ್ಸಿದ್ದೀರಾ ನೀವು? ಇಲ್ಲ ಸರ್, ಈಗ ಅದನ್ನು ಮಾಡ್ತೀವಿ ಸರ್. ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಈಗ ಅದನ್ನೇ ಮಾಡ್ಬೇಕಂತ ಕೋರ್ಟ್ಗೆ ಹಾಕ್ತಿವಿ ಸರ್ ನಾವು. ಒಟ್ನಲ್ಲಿ ಭೂಮಾಫಿಯಾ ಕೈಗೆ ಸಿಲುಕಿ ಬಡ ರೈತರ ಬದುಕು ಹದಗೆಟ್ಟಿದೆ. ಜಿಲ್ಲಾಡಳಿತ ಕೂಡಲೇ ಮಧ್ಯ ಪ್ರವೇಶಿಸಿ ಅಕ್ರಮವಾಗಿ ಆಗಿರುವ ಖಾತೆಗಳನ್ನು ರದ್ದುಪಡಿಸಿ ನೈಜ ರೈತರಿಗೆ ನ್ಯಾಯ ಕೊಡಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.